ಜಗದೀಶ್ ಶೆಟ್ಟರ್ ಅವರ ಘರ್ ವಾಪಸಿಯ ಹಿಂದೆ ತಂತ್ರಗಾರಿಕೆಯನ್ನ ಹೆಣೆದಿದ್ದು ಯಾರು? ಮೈತ್ರಿ ಪಕ್ಷದ ನಾಯಕ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಶೆಟ್ಟರ್ ಘರ್ ವಾಪಸಿ ತಂತ್ರಗಾರಿಕೆಯ ಹಿಂದೆ ಮೈತ್ರಿ ಪಕ್ಷದ ನಾಯಕ ಇದ್ದಾರೆ ಅನ್ನುವಂತಹ ವಿಚಾರ. ಮೊನ್ನೆಯಷ್ಟೇ ಮಾತುಕತೆಯನ್ನ ನಡೆಸಿದ್ರು ಮೈತ್ರಿ ಪಕ್ಷದ ನಾಯಕನ ಜೊತೆಗೆ. ಶೆಟ್ಟರ್ ಜೊತೆ ಮಾತುಕತೆ ನಡೆಸಿ ಹೈಕಮಾಂಡ್ಗೆ ಆ ಸಂದೇಶವನ್ನು ಕೂಡ ರವಾನೆ ಮಾಡಲಾಗಿತ್ತು. ಹೈಕಮಾಂಡ್ ಒಪ್ಪಿದ ನಂತರವಷ್ಟೇ ಪಕ್ಷ ಸೇರ್ಪಡೆಗೆ ಫೈನಲ್ ಮಾಡಿ ನಂತರದಲ್ಲಿ ಅವರನ್ನ ದೆಹಲಿಗೆ ಕರ್ಕೊಂಡು ಹೋಗಿ ಶಾಲನ್ನ ಹೊದಿಸಲಾಯಿತು. ಆದರೆ ಇದಿಷ್ಟು ಕೂಡ ಆಗ್ಲಿಕ್ಕೆ ಕಾರಣೀಭೂತರಾಗಿರೋದು ಅದು ಮೈತ್ರಿ ಪಕ್ಷದ ನಾಯಕ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ರಿಂದ. ಸುಕೇಶ, ಇದೆಲ್ಲದರ ಹಿಂದಿರುವಂತಹ ವ್ಯಕ್ತಿ ಯಾರು? ಇದನ್ನ ಸಾಕಾರಗೊಳಿಸುವಲ್ಲಿ ಅವರ ಒಂದು ಎಫರ್ಟ್ ಹೇಗಿತ್ತು? ಒಂದು ಸ್ಪಷ್ಟ ದಿವ್ಯ ಜ್ಯೋತಿ, ಮೊದಲಿಂದಲೂ ಕೂಡ ಬಿಜೆಪಿ ನಾಯಕರುಗಳು ಶೆಟ್ಟರ್ನ ಸಂಪರ್ಕಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇತ್ತು. ಮತ್ತೆ ಈ ವಿಚಾರವನ್ನ ಸ್ವತಃ ಶೆಟ್ಟರ್ ಅವರು ಕಾಂಗ್ರೆಸ್ ನಾಯಕರ ಬಳಿ ಹೇಳ್ಕೊಂಡಿದ್ರು ಅನ್ನುವಂಥದ್ದನ್ನ ಸ್ವತಃ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಹೇಳಿದರೆ, ಲೋಕಸಭೆ ಚುನಾವಣೆ ದೃಷ್ಟಿಯಲ್ಲಿ ನನ್ನನ್ನ ಬಿಜೆಪಿ ನಾಯಕರು ಸಂಪರ್ಕಿಸ್ತಾ ಇದ್ದಾರೆ, ಕಾರ್ಯಕರ್ತರ ಹತ್ರ ಮಾತಾಡಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ರು ಅನ್ನುವಂಥದ್ದು. ಇದೆಲ್ಲದರ ಮಧ್ಯೆ ಮಂಗಳವಾರ ಮಧ್ಯಾಹ್ನ ಬೆಂಗಳೂರಿಂದ ಹುಬ್ಬಳ್ಳಿಗೆ ತೆರಳುತ್ತಾರೆ ಜಗದೀಶ್ ಶೆಟ್ಟರ್ ಅವರು. ಆ ಮಧ್ಯಾಹ್ನದ ನಂತರದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಯಿತು ಅನ್ನುವಂಥ ಮಾತು. ನಿನ್ನೆ ಬೆಳಿಗ್ಗೆ ಕೂಡ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಜೊತೆ ದೂರವಾಣಿಯಲ್ಲಿ ಮಾತಾಡ್ತಾರೆ. ಆಗ್ಲೂ ಆ ರೀತಿಯ ಏನು ಬೆಳವಣಿಗೆ ಇಲ್ಲ ಅಂತಾರೆ. ಲೋಕಸಭೆ ಟಿಕೆಟ್ ವಿಚಾರದಲ್ಲಿ ನಾನು 2 ದಿನ ಬಿಟ್ಟು ಬೆಂಗಳೂರಿಗೆ ಬಂದ ನಂತರ ಮಾತಾಡೋಣ ಅಂತ ಹೇಳ್ತಾರೆ ಅನ್ನುವಂಥದ್ದು ಒಂದು ಹಂತ. ಆದರೆ ಮಂಗಳವಾರ ಮಧ್ಯಾಹ್ನದ ನಂತರದಲ್ಲಿ ನಿನ್ನೆ ಮಧ್ಯಾಹ್ನದ ಒಳಗಾಗಿ ಸಾಕಷ್ಟು ಬೆಳವಣಿಗೆಗಳು ನಡೆದಿದೆ. ಅದರಲ್ಲಿ ಪ್ರಮುಖವಾಗಿ ಬಿಜೆಪಿ ಜೊತೆಗೆ ಮೈತ್ರಿಯಾಗಿರುವಂಥ ಮೈತ್ರಿ ಪಕ್ಷದ ನಾಯಕರೊಬ್ಬರು ಒಂದಷ್ಟು ಪ್ರಮುಖ ಪಾತ್ರವನ್ನು ನಿರ್ವಹಿಸಿದ್ದಾರೆ ತೆರೆಮರೆಯಲ್ಲಿ. ಅಂದ್ರೆ ಶೆಟ್ಟರನ್ನ ಕನ್ವಿನ್ಸ್ ಮಾಡುವ ಭಾಗವಾಗಿ, ಯಾಕಂದ್ರೆ ಬಿಜೆಪಿ ನಾಯಕರುಗಳು ಸಂಪರ್ಕದಲ್ಲಿದ್ರು, ಕನ್ವಿನ್ಸ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ರು. ಇದೆಲ್ಲದರ ಹೊರತಾಗಿಯೂ ಕೂಡ ಮೈತ್ರಿಕೂಟದ ನಾಯಕರೊಬ್ಬರು ತೆರೆಮರೆಯಲ್ಲೇ ಒಂದಷ್ಟು ಕನ್ವಿನ್ಸ್ ಮಾಡುವ ಪ್ರಯತ್ನ ಮಾಡಿದ ಫಲವಾಗಿಯೇ ತಕ್ಷಣಕ್ಕೆ ಅದು ಮೂವ್ ಆಯಿತು ಅನ್ನುವಂಥ ರೀತಿಯಲ್ಲೂ ಕೂಡ ಚರ್ಚೆಗಳು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಪಾಳೆಯದಲ್ಲೂ ಕೂಡ ಈ ರೀತಿಯ ಒಂದು ಬೆಳವಣಿಗೆ ಆಗಿರಬಹುದು ಅನ್ನುವಂಥ ವಿಚಾರ ಕಾಂಗ್ರೆಸ್ ಪಡಸಾಲೆಯಲ್ಲೂ ಕೂಡ ಚರ್ಚೆ ಬರ್ತಾ ಇದೆ. ಆದರೆ ಮೈತ್ರಿಕೂಟದ ಭಾಗವಾಗಿ ಶೆಟ್ಟರನ್ನ ಮನವೊಲಿಸುವ ಕೆಲಸವನ್ನ ಆ ನಾಯಕ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಿರುವಂಥದ್ದು ದಿವ್ಯ ಜ್ಯೋತಿ.